ಗಟ್ಲೆಗೆ 1.25 kg ಬೆಲ್ಲ ಬೇಕು. ಹಾಗೆ ಹೊಂಟಿದ್ದಾನೆ. ಕುಟುಂಬದವರೇ, ಸ್ವಾಗತ ಸುಸ್ವಾಗತ. ನಾಡಿನ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಏನ್ ಮಾಡ್ತಿದ್ವಿ ಸ್ಪೆಷಲ್ ಅಂತ ಹೇಳಿದ್ರೆ, ಬನ್ನಿ ಏನು ಅಂತ ನೋಡೋಣ. ಯುಗಾದಿ ಸ್ಪೆಷಲ್ ಬೇವು ಮಾಡ್ತಿದೀವಿ. 1 kg ಪುಟಾಣಿಗೆ 1.25 kg ಬೆಲ್ಲ ತಗೊಂಡಿದ್ವಿ, 1 ಬಟ್ಲಷ್ಟು ಒಣ ಕೊಬ್ಬರಿ ಮತ್ತೆ ಶುಂಠಿ ಪುಡಿ, ಏಲಕ್ಕಿ ಶುಂಠಿ ಪುಡಿ ಕಂಡ್ರಿ ಅದು. ಅದಾದ್ಮೇಲೆ 1 kg ಅಷ್ಟು ಹುರಗಡ್ಲೆ ನಾವು ಮಿಕ್ಸಿ ಇಟ್ಕೊಳ್ಬೇಕು ಸ್ನೇಹಿತರೆ. ಎಷ್ಟಾಗತ್ತ ಅಷ್ಟು ನುಣ್ಣಗೆ ಹಿಡ್ಕೊಂಡಾದ್ಮೇಲೆ ಒಂದು ಜರಡಿಯ ಸಹಾಯದಿಂದ ಇದನ್ನ ನಾವು ಮತ್ತೆ ಸಾಳ್ಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ಒಂದೊಂದ್ ಪುಟಾಣಿ ಮಿಕ್ಸಿಗೆ ಸಿಗದೆ ಫುಲ್ ಪುಡಿ ಆಗಿರಲ್ಲ, ಅದಕ್ಕೋಸ್ಕರ. ಸೊ ಈಗ ನೋಡ್ಬೋದು ನೀವು, ಈ ತರ ಮಾಡೋದ್ರಿಂದ ನಮಗೆ ತರತರೆಯಾಗಿ ಸಿಗಲ್ಲ, ನೀಟಾಗಿ ನುಣ್ಣು ಪುಡಿ ಬೇಕಾಗಿರೋದ್ರಿಂದ. ಸೊ ಏನ್ ಉಳಿದಿರ್ತಲ್ಲ ಸಾಣಿಸುವಾಗ ಅದೇ ಚಿಕ್ಕ ಚಿಕ್ಕದಾಗಿ ಆ ಪೀಸನ್ನ ಹಾಕಿಂದ ಮತ್ತೆ ನಾವು ಹುರ್ಗಡ್ಲೆ ಹಾಕಿಂದ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಸೊ ಇದೇ ತರ ಪ್ರೋಸೆಸ್ ನ 1 kg ನಾವೇನು ಹುರ್ಗಡ್ಲೆ ತಗೊಂಡಿದೀವಿ, ಅದೇ ಪುಟಾಣಿ ಅಂತಾರಲ್ಲ, ಈ ತರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಅದಾದ್ಮೇಲೆ ನಾವಿಲ್ಲಿ 1.25 kg ಅಷ್ಟು ಬೆಲ್ಲನ ಕುಟ್ಕೊಂತದೀವಿ. ಇದು ಏನ್ ಗೊತ್ತಾ, ತುಂಬಾರಿ ಅಂತಾರ ಕಂಡ್ರಿ. ನಿಂಬದಿ ತುಂಬಾರಿ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಏನು ಅಂತ ನನಗೆ ಕಮೆಂಟ್ ಅಲ್ಲೇ ತಿಳಿಸಿ ಆಯ್ತಮ್ಮ. ಹಿಂದೆ ಎಲ್ಲ ಯೂಸ್ ಮಾಡ್ತಾ ಇದ್ರು, ನಿಮ್ ಕಡೆ ಈಗ್ಲೂ ಇದೆಯಾ ಇಲ್ವಾ ಅಂತ. ಅದಾದ್ಮೇಲೆ ನಾವು ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಈಗ ಬೆಲ್ಲ ಜಚ್ಕೊಂಡ್ವಿ, ನುಣ್ಣಗೆ ಪುಟಾಣಿನ ಪುಡಿ ಮಾಡ್ಕೊಂಡ್ವಿ. ಸೊ ಮತ್ತೆ ಅವೆರಡನ್ನು ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಫಸ್ಟ್ ನಾವು ಪುಟಾಣಿ ಪುಡಿ, ಆಮೇಲೆ ಬೆಲ್ಲ ಜಜ್ಜಿರೋದು, ಆಮೇಲೆ ಅದ್ರ ಮೇಲೆ ಮತ್ತೆ ಪುಟಾಣಿ ಪುಡಿ ಹಾಕಿ ಮತ್ತೆ ಮಿಕ್ಸಿ ಹಿಡಿಬೇಕು. ಯಾಕಂದ್ರೆ ಫುಲ್ ನೀಟಾಗೆಲ್ಲ ನುಣ್ಣಗೆ ಪುಡಿ ಆಗ್ಬೇಕು, ಅವಾಗ ತಾನೆ ಚೆನ್ನಾಗದು. ಸೊ ಫೈನಲಿ ಅದಾದ್ಮೇಲೆ ನೋಡ್ಕೋಬಹುದು, ಈ ತರ ನಾವು ಪುಡಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿ ಬರುತ್ತೆ. ಏನಪ್ಪಾ ಇದು ಡಿಫ್ರೆಂಟ್ ಆಗಿದೆ ಅಂತ ಅಂತೀರಾ? ಬರ್ರಿ ಇಲ್ಲೇ ಇರೋದು ಟ್ವಿಸ್ಟ್. ನೀಟಾಗಿ ಈ ತರ ಪುಡಿ ಮಾಡ್ಕೋಬೇಕು, ಬಹಳ ಟೇಸ್ಟಿ ಆಗಿರುತ್ತೆ. ಯುಗಾದಿಗಂತೂ ನಮ್ ಕಡೆ ಇದಂತೂ ತುಂಬಾನೇ ಫೇಮಸ್. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಮತ್ತೆ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಇದೇ ತರನೇ ನಾವು ಪ್ರೊಸೀಜರ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಒಣ ಕೊಬ್ಬರಿನ ನಾವು ತುರ್ಕೋಬೇಕು ಸ್ನೇಹಿತರು. ನೋಡ್ಬೋದು, ಇದು ಕೂಡ ಒಳ್ಳೆ ಒಂದು ಟೇಸ್ಟ್ ನ ಕೊಡುತ್ತೆ. ಸ್ವಲ್ಪ ಜಾಸ್ತಿ ಶಕ್ತಿ ಬೇಕು, ಎನರ್ಜಿನೂ ಬೇಕು. ಯಾಕಂದ್ರೆ ಹಿರಿಯರು ಮಾಡಿಕೊಂಡು ಬಂದಂತ ಪದ್ಧತಿಗಳು ಹಂಗೇನೆ ಇರ್ತದೆ, ತುಂಬಾನೇ ಆರೋಗ್ಯಕರವಾಗಿಯೂ ಇರ್ತದೆ, ಮತ್ತೆ ರುಚಿಕರವಾಗಿಯೂ ಇರ್ತದೆ. ಸೊ ಫೈನಲಿ ಕೊಬ್ಬರಿ ತುರಿಯನ್ನ ತುರಿದಾತು. ಸೊ ಇದನ್ನ ತಪಾಲಿಯಲ್ಲಿ ಹಾಕೋಣ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಏಲಕ್ಕಿ ಶುಂಠಿ ಪುಡಿನ ಹಾಕೋಣ. ಸೊ ಇದನ್ನ ಸದ್ಯಕ್ಕೆ ಮುಚ್ಚೋಣ. ಆಮೇಲೆ ಬಂದದ್ದು ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು, ರಂಗೋಲಿಯನ್ನ ಹಾಕ್ತಾ ಇದ್ವಿ ಸ್ನೇಹಿತರೆ. ಹೇಗ್ ಬಂದಿದೆ ಡಿಸೈನ್ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಫೈನಲಿ ರಂಗೋಲಿಯನ್ನ ಬಿಡಿಸಿ ಬಣ್ಣವನ್ನ ತುಂಬಿ ನಾವು ನೋಡಬಹುದು, ಹಬ್ಬದ ಸಡಗರ ಸಂಭ್ರಮವನ್ನ ಶುರು ಮಾಡಿ ಬಿಟ್ವಿ ಸ್ನೇಹಿತರೆ. ಹೊಸ ಯುಗದ ಮೊದಲ ರಂಗೋಲಿ ಮತ್ತೆ ಅದಕ್ಕೆ ತುಂಬಿದಂತ ಬಣ್ಣ ಹೇಗಿದೆ ಅಂತ ಹೇಳಿ ಹಿಡಿದು ಹೊಂಟಿದ್ದಾನೆ. ನಮ್ ಸುದ್ದಿನ ಬೇಗನೆ ಇದ್ದು ಅವ್ರ ಮನೇಲೆ ಸೆಲೆಬ್ರೇಷನ್ ಮಾಡಿ ದೇವ್ರಿಗಾನೆ ಎಡೆ ಹಿಡ್ಕೊಂಡು ಹೋಗೇ ಬಿಟ್ಟ. ಅದಾದ್ಮೇಲೆ ಮನೆಗೆ ನಾವು ತೋರಣ ಎಲ್ಲ ಕಟ್ಟಿ ಶುರು ಮಾಡಿದ್ದೆ ಅಡಿಗೆ. ಏನಪ್ಪಾ ಇದು ನೀರ್ ಇಡ್ತಾ ಇದಾರೆ ಅಂತ ಅನ್ಕೊಂತಿದ್ರೆ, ಇದೇ ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳಿದ್ರೆ, ಸಾವಿಗೆ ಬಿಸಿಲಿಕ್ಕೆ ನೀರನ್ನ ಕಾಯಿಸ್ತಾ ಇದ್ವಿ ಸ್ನೇಹಿತರೆ. ಸೊ ನೋಡಬಹುದು ಬೇವಿನ ಹೂವು ಹೇಗಿದೆ ಅಂತ ನೋಡಿ. ಇದೇ ಬೇವಿನ ಹೂವನ್ನೇ ನಾವು ಉಪಯೋಗಿಸಿ ಬೇವನ್ನ ತಯಾರು ಮಾಡ್ತೇವೆ. ಏನಪ್ಪಾ ಇದು ಅಂತೀರಾ? ನಿಮ್ ಕಡೆ ಯಾವ ತರ ಮಾಡ್ತೀರಾ ಅಂತ ಹೇಳಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ನೋಡ್ಬೋದು, ಈ ತರ ಒಂದೊಂದೇ ಹೂಗಳನ್ನ ಕಲೆಕ್ಟ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡ್ತಾ ಇದ್ದೇನೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿನ್ನೆ ಮಾಡಿಟ್ರ ಅಂತ ಒಂದ್ ಬೇವಿಗೆ ಅಂದ್ರೆ ಏನೆಲ್ಲ ಹಾಕಿದ್ದೆ, ಪುಟಾಣಿ, ಬೆಲ್ಲ, ಹಾಗೆ ಕೊಬ್ಬರಿ, ಏಲಕ್ಕಿ ಶುಂಠಿ ಪುಡಿ. ಅದಾದ ಮೇಲೆ ನಾವು ಇದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬೇವನ್ನ ಹಾಕ್ತಿದ್ವಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಫೈನಲಿ ಬೇವು ತಯಾರಾಯ್ತು. ಸೊ ಈಗ ಸಾವಿಗೆ ಬಸಿಲಿಕ್ಕೆ ಬಿಸಿ ನೀರು ಕೊತ ಕುದೀತಾ ಇದೆ. ಸೊ ಇವಾಗ ನಾವ್ ಇದಕ್ಕೆ ಸಾವಿಗೆನ ಹಾಕಿ ಸಾವಿಗೆನ ಬಸಿಬೇಕು. ಸೊ ಬಿಸಿ ನೀರಿಗೆ ಏನ್ ಮಾಡ್ಬೇಕು ಅಂದ್ರೆ, ನಾವಿಲ್ಲಿ 1 ಕಟ್ಟು ಸಾವಿಗೆ ತಗೊಳ್ತದ್ವಿ, ಅದನ್ನ ಫುಲ್ ಹಾಕ್ಬೇಕು. ಅದೇ ಕಂಡ್ರಿ ಶೇಮಿಯಾ ಅಂತಾರಲ್ಲ, ಅದಕ್ಕೆ ನಾವು ಸಾವಿಗೆ ಅಂತ ಹೇಳ್ತಾರೆ. ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಫೈನಲಿ ಇದನ್ನ ಹಾಕಿ ಸ್ವಲ್ಪ ಹೊತ್ತು ನಾವ್ ಇದನ್ನ ಬಿಡ್ಬೇಕು. ಅವಾಗ ಇದು ಸ್ವಲ್ಪ ಕುದಿತತಿ, ಆಮೇಲೆ ನೀಟಾಗಿ ಬಸಿಬೇಕು. ಸೊ ಇದು ಒಂದು ಪ್ರೋಸೆಸ್. ಆಮೇಲೆ ತುಂಬಾ ನೀರ್ ಹಾಕಿದ್ರೆ ಜಲ್ದಿ ತೆಗಿಲೇನಲ್ಲ, ಫುಲ್ ಮೆತ್ತಗಾಗ್ಬಿಡ್ತತಿ.
ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು. ಸೊ ಫೈನಲಿ ನೋಡ್ಬಹುದು ಬೆಂದಾಯ್ತು. ಇದನ್ನ ಒಂದು ಸೋಸುವ ಜಾಲರಿಯಲ್ಲಿ ಹಾಕಿ ನೀರ್ ಹಾಕ್ತದೆ, ತಣ್ಣೀರ್ ಹಾಕ್ಬೇಕು. ಆಮೇಲೆ ಬೇಗನೆ ತೆಗೆದು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಬೇಕು ನೀರ್ ಇಳ್ಕೊಳಕ್ಕೆ. ಅದೇ ಬಿಸಿನೀರಾಗೆ ಪಾತ್ರೆ ಇಟ್ಬಿಟ್ರೆ ಆ ಹವೆಗೆನೆ ಫುಲ್ ಮೆತ್ತಗಾಗ್ಬಿಡ್ತದೆ. ಅದಕ್ಕೋಸ್ಕರ ಸೊ ಸಾಗೆ ಅಂತ ಬಸ್ತಾತು, ಬೇವು ರೆಡಿ ಆಯ್ತು. ಈಗೇನ್ ಮಾಡೋಣ ಅಂತ ಹೇಳಿದ್ರೆ ಕೋಸಂಬರಿಗೆ ಕ್ಯಾರೆಟ್ ಮತ್ತೆ ಸೌತೆಕಾಯಿನ ತುರ್ಕೋಬೇಕು. ಸೌತೆಕಾಯಿ ಇಷ್ಟ ಬರ್ತತಿ ಅಂತ ಹೇಳಿ ತುದಿ ಕಟ್ ಮಾಡಿ ಸ್ವಲ್ಪ ಉಜ್ಜಿದ್ರೆ ವಿಷ ಅಂಶ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ನಾವು ತುರ್ಕೊಂಡ್ವಿ ಒಂದು ಕ್ಯಾರೆಟ್, ಒಂದು ಸೌತೆಕಾಯಿ, ಒಂದು ಈರುಳ್ಳಿನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂತದ್ವಿ. ಸೊ ಫೈನಲಿ ಎಲ್ಲ ಕಟ್ ಮಾಡ್ಕೊಂಡು ತುರ್ಕೊಂಡು ಆಯ್ತು. ಸೊ ಈಗ ನಾವ್ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಕೋಸಂಬರಿಗೆ ಹಾಕ್ಬೇಕು. ಎಲ್ಲವನ್ನೂ ಒಂದು ಪ್ಲೇಟಿಗೆ ನಾನು ಶಿಫ್ಟ್ ಮಾಡ್ಕೊಂತ ಅದನ್ನೇ ನೋಡ್ಬೋದು. ಸೊ ಬ್ರಹ್ಮ ಯುಗವನ್ನ ಈ ದಿನವೇ ಸೃಷ್ಟಿ ಮಾಡೇನೆ ಅಂತ ಹೇಳಿನೇ ಎಲ್ಲಾ ನಂಬಿಕೆಯಿಂದ ಹೇಳುತ್ತಾರೆ. ಅದಕ್ಕೋಸ್ಕರನೇ ಇದು ಸೃಷ್ಟಿ ಆರಂಭ ಅಂತ ಹೇಳಿ ಯುಗಾದಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಹಂಗೆ ಮಾತಾಡ್ತಾ ಮಾತಾಡ್ತಾ ಕೋಸಂಬರಿಯನ್ನ ಕೂಡ ಮಾಡೋಣ. ಸೌತೆಕಾಯಿ ಹಾಕಿದ್ದೆ, ಕ್ಯಾರೆಟ್ ಹಾಕಿದ್ದೆ, ಈರುಳ್ಳಿ ಹಾಕಿದ್ದೆ. ಅದನ್ನ ನೆಲಸಿಟ್ಟಂತ ಹೆಸರು ಬೇಳೆ, ಸ್ವಲ್ಪ ಉಪ್ಪು ಹಾಕಿದ್ರೆ ಫೈನಲಿ ಸಿಂಪಲ್ ಕೋಸಂಬರಿ ತಯಾರಾಗೇ ಹೋತ. ಕೋಸಂಬರಿಯನ್ನ ತಯಾರಾಗ್ತಾ ಹಂಗೆ ಈಗ ಹಪ್ಪಳವನ್ನ ಕರ್ಕೊಳ್ಳೋಣ ಬನ್ನಿ. ಸೊ ಫೈನಲಿ ನಾವು ಮಾಡ್ತಿದ್ವಿ ಉದ್ದಿನ ಹಪ್ಪಳವನ್ನ ಕರ್ಕೊಳ್ತದೆ. ಉದ್ದಿನ ಹಪ್ಪಳದ ರೆಸಿಪಿ ಬೇಕಾ, ಏನಾದರೂ ಹಪ್ಪಳದ ರೆಸಿಪೀಸ್ ಬೇಕಾ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆದಷ್ಟು ಬೇಗ ನಿಮ್ಮ ಮುಂದೆ ತಂದಿಡಲು ನಾವು ಪ್ರಯತ್ನಿಸುತ್ತೇವೆ ಸ್ನೇಹಿತರೆ. ಹಂಗಾಗಿ ಯುಗಾದಿ ದಿನವನ್ನು ಹೊಸ ಆರಂಭ, ಹೊಸ ಆಶೆ, ಹೊಸ ಗುರಿಗಳ ದಿನ ಅಂತ ಹೇಳಿ ನಾವು ಕಾಣುತ್ತೇವೆ. ಫೈನಲಿ ತಯಾರಾಗೇ ಹೋತು. ಯುಗಾದಿ ಹಬ್ಬದ ಸ್ಪೆಷಲ್ ನೋಡ್ಬೋದು. ಅನ್ನ ಮಾಡಿ ಕೋಸಂಬರಿ, ಬೇವು, ಬೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ರೆಡಿ ಆಗಿದೆ. ಈಗ ದೇವರಿಗೆ ನೈವೇದ್ಯವನ್ನ ಮಾಡುವ ಸಮಯ ಬಂದಾಯ್ತು ಸ್ನೇಹಿತರೆ. ಸೊ ಫೈನಲಿ ಎಲ್ಲ ತಯಾರಾಯ್ತು. ಈಗ ನೈವೇದ್ಯವನ್ನ ರೆಡಿ ಮಾಡ್ಕೊಳ್ಳುವ ಬನ್ನಿ. ಮತ್ತೆ ತಡ, ನೀವು ಯುಗಾದಿಗೆ ಯಾವ ತರ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಲೇಬೇಡಿ. ಹಂಗೆ ನಾವು ದಿನ ಸಂಜೆ 8 ಗಂಟೆ ನಂತರ ನೇರ ಪ್ರಸಾರಕ್ಕೆ ಬರ್ತಿರ್ತೇವೆ. ಬಂದು ನೀವು ಕೂಡ ಜಾಯ್ನ್ ಆಗಿ ಮಾತುಕತೆ ಮುಂದುವರಿಸಿ. ಕಲಿಯೋಕೆ ಕಲಿಸೋಕೆ ಮುಂದೆ ಸಾಗೋಕೆ ಅಂತ ಹೇಳಿನೇ ನಾವು ಶುರು ಮಾಡಿ ಬಹಳಷ್ಟು ದಿನ ಆಗಿದೆ. ಸೊ ಫೈನಲಿ ಎಲ್ಲ ಎಡೆಯನ್ನ ಒಂದೊಂದೇ ಹಾಕೊಂಡು ನಾವು ದೇವಸ್ಥಾನಕ್ಕೆ, ಮನೆಗೆ, ಹೊರಗಡೆ ಯಾವ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ನೈವೇದ್ಯ ಮಾಡ್ಬೇಕು. ಹಂಗೆ ಅಂತ ಹೇಳಿದ್ರೆ ಈಗ ಯುಗಾದಿ ಹಬ್ಬದ ದಿವಸ ಎಲ್ಲರೂ ಅಷ್ಟೇ ಅಲ್ವಾ, ಮನಸ್ಸನ್ನ ಸ್ವಚ್ಛಗೊಳಿಸಿ, ರಂಗೋಲಿಯನ್ನ ಬಿಡಿಸಿ, ಸಖತ್ತಾಗಿ ಬಣ್ಣವನ್ನ ತುಂಬಿ, ಹೊಸ ಬಟ್ಟೆ ಹಾಕಿ ಹಬ್ಬ ಅಂದ್ರೆ ಒಂಥರ ಎಷ್ಟು ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ವಾ. ಮನೆಯವರಿಗೆ ನೈವೇದ್ಯ ಮಾಡಿ ನಾವು ಹೊರಟಿದ್ದು ನಮ್ಮ ದೇವಸ್ಥಾನಗಳಿಗೆ. ಬನ್ನಿ ಹೋಗೋಣ. ರಂಗೋಲಿ ಅಂತೂ ಮಸ್ತಾಗಿ ಕಾಣಿಸ್ತಾ ಇದೆ. ಬಿಸಿಲಿಗೆ ಸಖತ್ತಾಗಂತೂ ಕಾಣಿಸ್ತಾ ಇದೆ. ನಾವು ಬಂದ್ವಿ ದೇವಸ್ಥಾನಕ್ಕೆ. ಬಂದ್ಮೇಲೆ ಮ್ಯಾಂಡೇಟರಿಗೆ 1 ಗಂಟೆಯನ್ನು ತೋರಿಸಿ ಎಲ್ಲ ಅಲ್ಲ ಯುಗಾದಿಗೆ ನಮ್ಮ ದೇವಸ್ಥಾನ ಸಖತ್ತಾಗಿ ರೆಡಿಯಾಗಿದೆ. ಶ್ರೀ ಸಿದ್ದರಾಮೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನೋಡ್ಬಹುದು ಎಷ್ಟು ಸಖತ್ತಾಗಿದೆ. ಏನಕ್ಕಂಡ್ರಿ ಸಣ್ಣರಿದ್ದಾಗಿಂದ ದೇವಸ್ಥಾನಕ್ಕೆ ಹೋಗೋದು, ಎಡೆ ಹಿಡಿಯೋದಂದ್ರೆ ಏನೋ ಒಂಥರ ಖುಷಿ ಅಲ್ಲ. ಸೊ ಫೈನಲಿ ನಾವು ಬಂದಾಯ್ತು, ಎಡೆನ ಹಿಡಿತಾ ಇದ್ದೇವೆ. ನೋಡಬಹುದು ಹೇಗಿದೆ ಅಂತ. ನೀವು ಕೂಡ ದೇವಸ್ಥಾನಕ್ಕೆ ಹೋದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ದೇವರ ಅಲಂಕಾರ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಪೂಜೆ ಮಾತ್ರ ಸಖತ್ತಾಗಿ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಏನೋ ಒಂಥರ ವಿಸ್ಮಯ ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ ಸಿಗೋದು ನೆಮ್ಮದಿ. ಏನಂತೀರಾ, ಒಂಥರ ಏನೋ ಅದ್ಭುತವಾದಂತಹ ಕ್ಷಣಗಳನ್ನ ನಾವು ಕಳೀಲಿಕ್ಕೆ ಸಿಗೋದು ದೇವಸ್ಥಾನದಲ್ಲಿ ಮಾತ್ರ. ರಾಮಪ್ಪಗೆ ಎಡೆ ಹಿಡಿದ್ಮೇಲೆ ಭರಮಪ್ಪಗೆ ಎಡೆ ಹಿಡಿಯಕ್ ಬಂದ್ವಿ. ಭರಮಪ್ಪಗೆ ಎಡೆ ಹಿಡಿದ್ಮೇಲೆ ನೋಡ್ಬೋದು ನೀವು ಹೆಂಗೆ ಅಲಂಕಾರ ಮಾಡಿದ್ರೆ ಅಂತ ಹೇಳಿ. ಈ ಹಬ್ಬದಾಗಂತೂ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಬಾಳೆ, ಮಾವು, ಬೇವು ಎಲ್ಲ ಶುರುವಾಗದೆ ಈಗ ತಾನೇ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಈ ಥರ ಮಾವಿನ ಸೊಪ್ಪು ಕಟ್ಟಿ, ಬೇವು ಕಟ್ಟಿ, ಎಲ್ಲವೂ ಕಟ್ಟಿ ಊರು ತುಂಬ ಎಂತ ಅಂದರೆ ಊರು ತುಂಬಾ ಬಾಳೆದೆಲೆ ಸಪ್ಪೆ ಅಂದ್ಬಿಟ್ಟೆ. ಸೊಪ್ಪು, ಬಾಳೆದೆಲೆ, ಮಾವಿನೆಲೆ ಎಲ್ಲರನ್ನ ಕಟ್ಟಿದ್ದಾರೆ ನೋಡಿರಿ. ಮನೆ ತುಂಬ ಎಲ್ಲರ ಮನೆಯಲ್ಲೂ ಕಟ್ಟಿದ್ದಾರೆ. ನಮ್ಮ ರಂಗೋಲಿ ಮೇಲಂತೂ ಲವ್ ಆಗಿಬಿಟ್ಟಿದೆ. ಅದು ಹುಷಾರು ಬಿಡಿಸಿರೋದು ಎಸ್ಪೆಷಲಿ ನೋಡ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಮತ್ತೊಂದು ರೋಡ್ ನೋಡ್ಕೊಂಡು ಅನಿಸದಂಗೆ ವೀಡಿಯೋ ಏನಾಗಿಲ್ಲ, ಹಿಂಗೆ ನೋಡ್ಕೊಂಬಿಡ್ರಿ. ಈ ಮನೆಯಲ್ಲೂ ಕಟ್ಟಿದ್ದಾರೆ. ಇರುವಂಥ ಒಂದು ಚಿಕ್ಕ ದೇವಸ್ಥಾನಕ್ಕೆ ಬಂದ್ವಿ. ನೀವು ಗೊತ್ತಾ, ಇಲ್ಲಿ ಮನೆ ಒಳಗಡೆ ಒಂದು ದೇವಸ್ಥಾನ ಇದೆ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಳಿ ಮಾರಮ್ಮ ದೇವಸ್ಥಾನ. ಬನ್ನಿ ನೋಡೋಣ ಒಳಗಡೆ ದೇವ್ರು ಹೆಂಗಿದೆ ಅಂತ. ಎಡೆಯನ್ನು ಹಿಡಿದಾಯ್ತು. ನೋಡ್ಬೋದು ನಮ್ಮೂರಿನ ಟ್ಯಾಕ್ಟ್ರಿಗಳು ಯಾವ ಥರ ಬೇಸಾಯ ಹೊಡೆದು ಬಂದು ನಿಂತ್ಕೊಂಡವಂತ. ಎಲ್ಲವೂ ಕೂಡ ಮಾವಿನ ಸೊಪ್ಪು ಎಲ್ಲ ಕಟ್ಟಿ ಬೆಳಗ್ಗೆನೇ ಒಂದು ರೌಂಡ್ ಹೊಸ ಬೇಸಾಯ ಹೂಡಿ
ಬಂದಿದ್ದಾರೆ. ನಾವೀಗ ದೇವಸ್ಥಾನದ ವಿಸಿಟನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ದೇವಸ್ಥಾನವನ್ನು ಎಂತಂತಾರಲ್ಲ ಎಡೆ ಎಡೆಂಟು ಹಿಡ್ದಾತ. ಸೊ ಫೈನಲಿ ಸಾವಿಗೆ ಬೇವನ್ನ ತಿನ್ನುವಂತ ಸಮಯ. ಫೈನಲಿ ಬಸ್ತಿರುವಂತ ಸಾವಿಗೆ ಮಾಡಿರೋಂತ ಬೇವನ್ನ ಹಾಕ್ಯಂದು ಸ್ವಲ್ಪ ಹಾಲು ಹಾಕ್ಯಂದು ಅದನ್ನ ಕಲಸ್ಕೊಂಡ್ ತಿಂತಾ ಇದ್ರೆ ಆಹಾಹಾ, ಅದ್ರ ಟೇಸ್ಟೇ ಬೇರೆ ಲೆವೆಲ್ ಸ್ನೇಹಿತರೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಹೊಸ ಹರ್ಷವನ್ನ ಕೊಡ್ಲಿ ಅಂತ ಹೇಳ್ತಾ, ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನ ತರ್ಲಿ ಅಂತ ಹೇಳ್ತಾ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಈ ಯುಗಾದಿ ಹಬ್ಬಕ್ಕಂತೂ ನಾವು ಹೊಸವಾಗಿ ಹೊಸ ದಿನ ಶುರುವಾಯ್ತು. ಇನ್ನು ಯುಗಾದಿ ಹಬ್ಬ ಮುಗ್ದಿಲ್ಲ, ನಾಳೆನೂ ಕೂಡ ಬಾಕಿ ಇದೆ. ಏನಾಯ್ತು ಎತ್ತ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.